ಕನ್ನಡ ಸಾಹಿತ್ಯ ಲೋಕಕ್ಕೆ ಭಾರ್ಗವಿ ಶೆಟ್ಟಿ ಅವರ 3 ಪುಸ್ತಕ ಲೋಕಾರ್ಪಣೆ. ಆನೇಕಲ್ ಪಟ್ಟಣದ ಶ್ರೀರಾಮ ಕುಟೀರದಲ್ಲಿ ಇಂದು ಹಮ್ಮಿಕೊಂಡಿದ್ದ ವಿಶ್ವ ಮಹಿಳಾ ದಿನಾಚರಣೆ ಅಂಗವಾಗಿ ಭಾರ್ಗವಿ ಸೇವಾ ಟ್ರಸ್ಟ್ ಉದ್ಘಾಟನಾ ಕಾರ್ಯಕ್ರಮದಲ್ಲಿ ಪದ್ಮಶ್ರೀ ಜೋಗತಿ ಮಂಜಮ್ಮ ಅವರ ನೇತೃತ್ವದಲ್ಲಿ ಮನಸಾಲಜಿ ಆಫ್ ಮಾಲಿನಿ ಕನ್ನಡ ಹಾಗೂ ಇಂಗ್ಲಿಷ್ ಅವತರಣಿಕೆಯಲ್ಲಿ ಮತ್ತು ಕವನ ಕೌಸ್ತುಭ ಪುಸ್ತಕಗಳನ್ನು ಲೋಕಾರ್ಪಣೆ ಮಾಡಿದರು. ಇನ್ನು ವಿಶ್ವ ಮಹಿಳಾ ದಿನಾಚರಣೆಯ ಅಂಗವಾಗಿ ಕಾರ್ಯಕ್ರಮದಲ್ಲಿ ಆನೇಕಲ್ ಭಾಗದ ಅನೇಕ ಮಹಿಳಾ ಸಾಧಕಿಯರಿಗೆ ಸನ್ಮಾನ ಮಾಡಿ ಗೌರವಿಸಿದರು. ಅನೇಕ ಕಲಾವಿದರು, ಚಲನಚಿತ್ರ ಕಲಾವಿದರು ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಮೆರುಗು ತಂದರು. ಕಾರ್ಯಕ್ರಮದಲ್ಲಿ ಜೋಗತಿ ಮಂಜಮ್ಮ, ನರಸಿಂಹಾರೆಡ್ಡಿ, ನರೇಂದ್ರ ಕುಮಾರ್, ಆದೂರು ಪ್ರಕಾಶ್, ಜಗನ್ನಾಥ್ ರಾವ್, ಬಹುಳೆ, ಸಂತೋಷ್, ಅನೇಕ ಕಲಾವಿದರು, ಸಾಹಿತಿಗಳು, ಉದ್ಯಮಿಗಳು ಭಾಗವಹಿಸಿದ್ದರು. ಅದಕ್ಕೆ ತಕ್ಕನಾಗಿ ಆ ಆಲೋಚನೆಗಳನ್ನ 4 ಸಾಲನ್ನ ಗೀಚ್ತಾ ಹೋದಂತೆ ಅದಕ್ಕೆ ಒಳ್ಳೆ ರೂಪ ತಗೊಳ್ಳುತ್ತೆ, ಪುಸ್ತಕ ರೂಪುಗೊಳ್ಳುತ್ತೆ ಅಂತ ಅನ್ಕೊಂಡಿದ್ದೀನಿ. ಮುಂದೆ ಇದೇ ರೀತಿ ಒಳ್ಳೊಳ್ಳೆ ಕೆಲಸಗಳಾಗಲಿ, ನಿಮ್ಮೆಲ್ಲರ ಸಹಕಾರ ಹೀಗೆ ಮುಂದುವರಲಿ ಅಂತ ಕೇಳ್ಕೊಳ್ತೀನಿ. ತುಂಬ ಧನ್ಯವಾದಗಳು. ಎಷ್ಟೋ ಜನ ನನಗೋಸ್ಕರ ಎಷ್ಟೋ ರೀತಿಯಲ್ಲಿ ಸಹಾಯ ಮಾಡಿದ್ರಿ. ಎಲ್ಲರಿಗೂ ನಾನು ಧನ್ಯವಾದಗಳನ್ನ ತಿಳಿಸ್ತೀನಿ. ಇದೇ ರೀತಿ ನಿಮ್ಮ ಪ್ರೋತ್ಸಾಹ ಸಹಕಾರ ಈ ಚಿಕ್ಕೋಳ ಮೇಲೆ ಇರಲಿ ಅಂತ ನಾನು ಯಾವಾಗೂ ಕೇಳ್ಕೊಳ್ತೀನಿ. ಇವತ್ತು ನಾನು ಜಾಸ್ತಿ ಮಾತಾಡಲ್ಲ, ಎಲ್ಲ ಗಣ್ಯರಿದ್ದಾರೆ, ಅವ್ರ ಕಡೆಯಿಂದ ನನ್ನ ಬಗ್ಗೆ 4 ಒಳ್ಳೆ ಮಾತು ಕೇಳೋದಕ್ಕೆ ನಾನು ವೇಟ್ ಮಾಡ್ತಾ ಇದ್ದೀನಿ. ಸೊ ಲೆಟ್ಸ್ ಹ್ಯಾಂಡ್ ಓವರ್ ಇಟ್. ಅಮೃತ ಹಸ್ತದಿಂದ ಲೋಕಾರ್ಪಣೆಗೊಳ್ತಾ ಇದೆ ಮನಸಾಲಜಿ ಆಫ್ ಮಾಲಿನಿ. ಚಪ್ಪಾಳೆಯ ಗೌರವವನ್ನು ನೀಡೋಣ. ಪುಸ್ತಕದ ಮೊದಲ ಪ್ರತಿಯನ್ನ ಭಾರ್ಗವಿ ಶೆಟ್ಟಿ ಅವರು ನಮ್ಮ ತಾಯಿ ಸುಶೀಲಮ್ಮನವರಿಗೆ ವೇದಿಕೆ ಮುಖಾಂತರ ನೀಡಬೇಕಾಗಿ ವಿನಂತಿಸಿಕೊಳ್ತಾ ಇದ್ದೇವೆ. ಮನೆಯೇ ಮೊದಲ ಪಾಠಶಾಲೆ, ಜನನಿ ತಾನೇ ಮೊದಲ ಗುರು ಅಂತ ಹೇಳ್ತೀವಿ. ನಮ್ಮ ಸುಶೀಲಮ್ಮನವರಿಗೆ ಮೊದಲ ಪ್ರತಿಯನ್ನ ಹಸ್ತಾಂತರಿಸಿ ಭಾರ್ಗವಿ ಶೆಟ್ಟಿಯವರ ಮನಸಾಲಜಿ ಆಫ್ ಮಾಲಿನಿ ಪ್ರೀತಿಯ ಪದಿ ಮನಸಾಲಜಿ ಆಫ್ ಮಾಲಿನಿ ಇಷ್ಟು ಸೊಗಸಾಗಿ ಮೂಡಿ ಬರೋದಕ್ಕೆ ಹಿಂದಿರುವಂತಹ ದೊಡ್ಡ ಶಕ್ತಿ ಶ್ರೀಯುತ ಸಾಧಕೀಯರು ಅಂತ ಹೇಳೋದಕ್ಕೆ ಖುಷಿಯಾಗುತ್ತೆ. ಆದರೆ ಇವತ್ತಿನ ದಿನಮಾನಕ್ಕೆ ನಾವು ಚೆನ್ನಾಗಿರ್ಬೇಕು. ಮೊದಲು ನಮ್ಮ ಮಕ್ಕಳನ್ನ ಬೆಳೆಸುವ ರೀತಿಯನ್ನು ನಾವು ಭಾರ್ಗವಿ ಶೆಟ್ಟಿಯವರು ನಮ್ಮ ಮನೆಗೆ ಅವರ ತಾಯಿಯೊಂದಿಗೆ ಬಂದಿದ್ದರು. ಅವರು ಫೋನ್ ಮೂಲಕ ಮಾತಾಡುವಾಗ ತಮ್ಮ ಪತಿರಾಯರನ್ನ ಅಪ್ಪಾಜಿ ಅಪ್ಪಾಜಿ ಅಂತ ಕರೀತಿದ್ರು. ನಾನು ಎಲ್ಲೋ ಅವ್ರ ತಂದೆಯವ್ರನ್ನ ಕರೀತಾ ಇದ್ದಾರೆ ಅವರು ಅಂತ ಹೇಳಿ, ನಿಮ್ಮ ತಂದೆಯವರ ಮೇಡಮ್ ಅಂತ ಹೇಳಿದ್ರೆ, ಇಲ್ಲ ಸರ್ ನಮ್ಮ ಇವು ಪತಿಯವರು ಬಂದು ಬಹಳ ಆಶ್ಚರ್ಯ ಆಯಿತು ನನಗೆ. ನೀವು ಅಪ್ಪಾಜಿ ಏನು ಕೇಳ್ತಾ ಇದ್ದೀರಾ ನಿಮ್ಮ ಪತಿಯವ್ರನ್ನ ಅಂತೇಳಿ. ಹೌದು, ನಾನು ಹಾಗೆ ಕರೆಯಬಹುದು. ಇದು ಬಹಳಷ್ಟು ನನಗೆ ಮನಸ್ಸಿಗೆ ತಟ್ಟು. ಯಾಕೆಂದರೆ ಈ ಅನುಬಂಧ ಬಾಂಧವ್ಯಗಳೇನಿದೆ, ಪತಿ ಪತ್ನಿ ಅಂತಕ್ಕಂಥದ್ದು ಅದನ್ನು ದಾಟಿ ಹೋಗ್ತಕ್ಕಂತಹ ಈ ಒಂದು ಏನು ಮಾದರಿಯ ಒಂದು ವ್ಯಕ್ತಿತ್ವಗಳು, ಅನುಸರಣೀಯ ಒಂದು ಸಂಗತಿಗಳು ಪತಿ ಪತ್ನಿಯರಲ್ಲಿ ಇದ್ದಾಗ ಭಾರ್ಗವಿ ಶೆಟ್ಟಿಯಂತಹ ಒಬ್ಬ ಒಂದು ಶಕ್ತಿ ಉತ್ತೇಜನದಿಂದ ಮುಂದೆ ಬರಲಿಕ್ಕೆ ಕಾರಣ ಆಗುತ್ತೆ ಅಂತೇಳಿ ನಾನು ಭಾವಿಸಿದ್ದೇನೆ. ಹಾಗೆ ಯಾವುದೇ ಒಬ್ಬ ಯಶಸ್ವಿ ಪುರುಷನ ಹಿಂದೆ ನಾನು ಆಗಲೇ ಹೇಳಿದಾಗೆ ಸ್ತ್ರೀಯ ಒಂದು ಪರಿಪೂರ್ಣವಾದಂತಹ ತ್ಯಾಗ ಮತ್ತು ಸಹಕಾರ, ಪ್ರೋತ್ಸಾಹ, ಬೆಳವಣಿಗೆಯ ಪ್ರತಿ ಘಟ್ಟದಲ್ಲೂ ಆಕೆಯ ಒಂದು ಮಾರ್ಗದರ್ಶನ ಇರುತ್ತೆ ಅಂತಕ್ಕಂಥದ್ದನ್ನ ನಾವು ಈಗಾಗಲೇ ಬೇರೆ ಬೇರೆ ಆಗ್ತವೆ. ಅಣ್ಣಮ್ಮ ಜಯಂತಿ, ಇನ್ನೂ ಬರ್ತ್ಡೇಗಳು ಮತ್ತು ಬೇರೆ ಬೇರೆ ಹಬ್ಬ ಹರಿದಿನ ಹುಣ್ಣಿಮೆ ಜಾತ್ರೆಗಳಾಗ್ತವೆ. ಆದರೆ ಪುಸ್ತಕ ಬಿಡುಗಡೆಯಿದೆಯಲ್ಲ, ಇದು ಬಹಳ ಅಪೂರ್ವವಾಗಿರ್ತಕ್ಕಂಥ ಕಾರ್ಯಕ್ರಮ. ನಮ್ಮ ತಾಲೂಕಿಗೆ ಈ ಪುಸ್ತಕ ಅಂತಕ್ಕಂಥದ್ದು ಮರೀಚಿಕೆ. ಇಂಥ ಸಂದರ್ಭದಲ್ಲಿ ಭಾಗವಹಿಸಿರೋರು ಈ ವೇದಿಕೆಯಲ್ಲಿ ಮನಸಾಲಜಿ ಆಫ್ ಮಾಲಿನಿ ಅಂತಕ್ಕಂಥ ಪುಸ್ತಕವನ್ನು ಬಿಡುಗಡೆ ಮಾಡಿ ಮತ್ತೊಮ್ಮೆ ತಾಲೂಕಿನಲ್ಲಿ ಚರಿತ್ರೆಯ ಪುಸ್ತಕದಲ್ಲಿ ಸೇರಿದ್ದಾರೆ ಅಂತ ಹೇಳೋದು ನಾನು ಇಷ್ಟಪಡ್ತೇನೆ. ಅವರಿಗೆ ಒಂದ್ಸರಿ ಜೋರಾಗಿ ಚಪ್ಪಾಳೆ ಇಷ್ಟಪಡ್ತಾರೆ. ಇವತ್ತು ಹೇಳಿಕೆಯಲ್ಲಿ ಮಹಿಳಾ ದಿನಾಚರಣೆ. ಇಂಥ ಸಂದರ್ಭದಲ್ಲಿ 2 ವಸ್ತುಗಳು ಅಥವಾ 2 ವಿಚಾರಗಳು ಮಲಿನ ಆಗಬಾರ್ದು. ಅದು ಯಾವುದಪ್ಪ ಅಂದರೆ ಎಣ್ಣೆ ಕೆಡಬಾರ್ದು, ಮಣ್ಣು ಕೆಡಬಾರ್ದು. ಈ ಎಣ್ಣೆ ಕೆಟ್ಟರೂ ಕಷ್ಟ, ಮಣ್ಣು ಕೆಟ್ಟರೂ ಕಷ್ಟ. ಇದು ಸಮಾಜವನ್ನು ಅಥವಾ ಜಗತ್ತನ್ನು ಕೆಡಿಸ್ತದೆ ಅಂತಕ್ಕಂಥದ್ದು ನಾವೆಲ್ಲರೂ ಅರ್ಥ ಮಾಡ್ಕೋಬೋದು. ಅಂಥ ಸಂದರ್ಭದಲ್ಲಿ ನಾವು ಭಾರ್ಗವಿ ಶೆಟ್ಟಿಯವರು ಇಂಥ ಒಂದು ಸಾಧನೆ ಮಾಡಿದ್ದಾರೆ ಅಂತಂದರೆ ನಿಜಕ್ಕೂ ನಾವೆಲ್ಲ ಖುಷಿಪಡ್ತಕ್ಕಂಥ ವಿಚಾರ. ನರೇಂದ್ರ ಅವರು ಅದೇ ಹೇಳಿದರು, ಅವರು ಏನೇ ಕೆಲಸ ಮಾಡಿದ್ರು ನಾವು ಬೆನ್ನಿಂದ ಇರ್ತೀವಿ ಅಂತಕ್ಕಂಥ ಮಾತನ್ನು ನಾವು ಹೇಳಿದಾಗ ನಿಜಕ್ಕೂ ಭಾಳ ಖುಷಿ ಆಯಿತು. ಅವರು ಈ ಒಂದು ಪುಸ್ತಕದಲ್ಲಿ ಪ್ರಸ್ತಾಪ ಮಾಡಿದ್ದಾರೆ, ಅಂಡಾಂಡ ಪಿಂಡಾಂಡ ಬ್ರಹ್ಮಾಂಡ ಅಂತೇಳಿ. ಬಂದರೆ ಈ ಅಂಡಾಂಡ ಪಿಂಡಾಂಡ ಬ್ರಹ್ಮಾಂಡ ಅಂತಿದೆಯಲ್ಲ, ಈ ಬ್ರಹ್ಮಾಂಡದಲ್ಲಿ ಏನಿದೆ ನಮ್ಮಲ್ಲಿ ಇದೆ. ನಮ್ಮಲ್ಲಿ ಗಾಳಿ ಇದೆ, ಅಲ್ಲೂ ಗಾಳಿ ಇದೆ, ಅಲ್ಲಿ ಬೆಂಕಿ ಇದೆ, ನಮ್ಮಲ್ಲೂ ಬೆಂಕಿ ಇದೆ.
ನಮ್ಮಲ್ಲೂ ನೀರಿದೆ, ಆ ಬ್ರಹ್ಮಾಂಡದಲ್ಲೂ ನೀರಿದೆ ಅಂತಕ್ಕಂಥದ್ದನ್ನ ಬಹಳ ಚೆನ್ನಾಗಿ ಅವರು ಆ ವಿಚಾರವನ್ನು ಪ್ರಸಾರ ಮಾಡಿದ್ದಾರೆ. ಬಹಳ ಖುಷಿ ಆಯಿತು. ನಮ್ಮ ನಿಮ್ಮೆಲ್ಲರ ತಾಯಿ ಅದು ಮಹಿಳೆ. ಹಾಗಾಗಿ ಈ ದಿನ ಈ ಒಂದು ಕಾರ್ಯಕ್ರಮನ ಭಾಗ್ಯ ಶೆಟ್ಟಿ ಅವರು, ನನ್ನ ಸಹೋದರಿಯಾಗಿರ್ತಕ್ಕಂಥ ಭಾಗ್ಯ ಶೆಟ್ಟಿ ಅವರು ಈ ಒಂದು ಮಾನಸರಾಜಿ ಆಫ್ ಮಾನಿನಿ ಎಂಬ ಪುಸ್ತಕವನ್ನು ಲೋಕಾರ್ಪಣೆ ಮಾಡಿರೋದು ತುಂಬ ಒಳ್ಳೆಯ ವಿಷಯ ಅಂತಲೇ ಹೇಳ್ತೀನಿ. ಯಾಕಂದರೆ ಇವತ್ತು ಮಹಿಳಾ ದಿನಾಚರಣೆ, ಮಹಿಳೆಯರಿಂದಲೇ ಈ ಒಂದು ಕಾರ್ಯಕ್ರಮವನ್ನು ಉದ್ಘಾಟನೆ ಮಾಡಿ ನಮ್ಮನ್ನೆಲ್ಲರೂ ಕರೆಸಿ ಈ ಒಂದು ಕಾರ್ಯಕ್ರಮ ಮಾಡಿದರೆ ನಾನು ತುಂಬ ಹೃದಯದ ಅವರಿಗೆ ಅಭಿನಂದನೆ ಸಲ್ಲಿಸ್ತಾ ಇದ್ದೇನೆ. ಮತ್ತು ಈ ಒಂದು ನಮ್ಮ ಕಾರ್ಯಕ್ರಮಕ್ಕೆ ಬಂದಿರತಕ್ಕಂತಹ ಎಲ್ಲ ಗಣ್ಯರು, ನಮ್ಮ ತಾಲೂಕಿಗೆ ಒಂದು ಒಳ್ಳೆಯ ವಿಷಯ ಅಂತೇಳಿ ನಾನು ನಂಬಿಸ್ತಾ ಇದ್ದೇನೆ. ಜೊತೆಗೆ ಈ ಕಾರ್ಯಕ್ರಮಕ್ಕೆ ಬಂದಂತಹ ಎಲ್ಲ ಗಣ್ಯ ಮಹಿಳೆಯರಿಗೂ, ಮಾತೆಯರಿಗೂ, ಮಹಿಳೆಯರಿಗೂ ನಾನು ಶುಭವನ್ನು ಕೊಡ್ತಾ ಇದ್ದೇನೆ. ಈ ನಮ್ಮ ತಾಲೂಕಿನಲ್ಲಿ ಇಂಥ ಕಾರ್ಯಕ್ರಮಗಳು ನಡೀಬೇಕು. ನಾವು ಒಂದು ಮಹಿಳೆಯರಲ್ಲಿ ನಮ್ಮ ತಾಲೂಕಿಗೆ ಒಳ್ಳೆ ಜ್ಞಾನಪೀಠ ಪ್ರಶಸ್ತಿಗಳು, ಸಾಹಿತ್ಯ ಕ್ಷೇತ್ರದಲ್ಲಿ ಒಳ್ಳೆ ಅಭಿವೃದ್ಧಿಯನ್ನು ಕಾಣಬೇಕು. ಆ ನಿಟ್ಟಿನಲ್ಲಿ ಏನೇ ಸಹಕಾರವಿದ್ದು ನಾವು ನಿಮ್ಮ ಜೊತೆಗೆ ಇರ್ತೀವಿ ಅಂತ ಹೇಳ್ತಾ, ಮಹಿಳೆಯರು ಸಹ ಈ ದಿನ ಈ ಸಾಧನೆ ಮಾಡಿದ್ದಕ್ಕೆ ನಾನು ತುಂಬ ಖುಷಿ ಪಡ್ತಾ ಇದ್ದೇನೆ. ಎಲ್ಲರಿಗೂ ಒಳ್ಳೆಯದಾಗಲಿ ಅಂತ ಕೋರ್ತಾ ಇವತ್ತು ಸಹೋದರಿಯರು ಒಂದು ಟ್ರಸ್ಟ್ ಮುಖಾಂತರ ಸಮಾಜ ಸೇವೆಯನ್ನು ಮಾಡಬೇಕು ಅಂತೇಳಿ, ಜೊತೆಗೆ ನಾನು ಬರೆದಿರ್ತಕ್ಕಂಥ ಪುಸ್ತಕಗಳನ್ನು ಲೋಕಾರ್ಪಣೆ ಮಾಡ್ತಕ್ಕಂಥ ಇಂಥ ಕಾರ್ಯಕ್ರಮಕ್ಕೆ ನಮ್ಮ ನಾಡು ಕಂಡಂಥ ಅತಿ ಶ್ರೇಷ್ಠವಾದ ಪ್ರಶಸ್ತಿಯನ್ನು, ಪದ್ಮಶ್ರೀಯನ್ನು ಪ್ರಶಸ್ತಿಯನ್ನು ಪಡೆದಂಥ ಯೋಗತಿ ಮಂಜಕ್ಕ ಅವರು ಇವತ್ತು ಈ ಟ್ರಸ್ಟನ್ನು ಉದ್ಘಾಟನೆ ಮಾಡುವ ಮುಖಾಂತರ ಅದನ್ನು ಚಾಲನೆ ಕೊಟ್ಟಿದ್ದಾರೆ. ಅವರು ಯಾವ ರೀತಿ ಒಂದು ಉನ್ನತ ಸ್ಥಾನಕ್ಕೆ ಹೋಗಿದ್ದಾರೆ, ಈ ಟ್ರಸ್ಟು ಕೂಡ ಆ ಮಟ್ಟಕ್ಕೆ ಹೋಗಲಿ ಅಂತ ಹೇಳ್ತಾ, ಇವತ್ತು ಮಹಿಳೆಯರು ಭಾಳಷ್ಟು ಎಲ್ಲ ಕ್ಷೇತ್ರದಲ್ಲೂ ಕೂಡ ಮುಂದೆ ಬರ್ತಾ ಇದ್ರು ಕೂಡ ನಮ್ಮ ಹಾಗೆ ಜನ್ಮ ಕೊಟ್ಟ ತಂದೆ ತಾಯಿಯಾಗಿ ಮೊದಲಿಗೆ ಈ ಭೂಮಿಗೆ ನಾವು ಹುಟ್ಟಿದ ತಕ್ಷಣ ನಾವು ಈ ಸೃಷ್ಟಿಯ ಮೂಲವೇ ತಾಯಿಯಾಗಿ, ಹೆಂಡತಿಯಾಗಿ, ಮಗಳಾಗಿ, ಅಕ್ಕಳಾಗಿ, ಸೊಸೆಯಾಗಿ ನಮಗೆ ನಿರಂತರವಾಗಿ ನಮಗೆ ಒಂದು ಜನ್ಮವನ್ನು ಕೊಟ್ಟಿರ್ತಕ್ಕಂಥ ಸೃಷ್ಟಿಕರ್ತೆ ಮಹಿಳೆಯ ಇವತ್ತು ದಿನಾಚರಣೆಯಲ್ಲಿ ಇವತ್ತು ನಾಡಿನ ಉದ್ದಗಲಕ್ಕೂ, ನಮ್ಮ ದೇಶದ ಉದ್ದಗಲಕ್ಕೂ ಎಲ್ಲ ರಂಗಗಳಲ್ಲಿ ಮಹಿಳೆಯರು ಮುಂದೆ ಬರ್ತಾ ಇದ್ರು ಕೂಡ ಇತ್ತೀಚಿನ ದಿನಗಳಲ್ಲಿ ನಾವು ಭಾರತಕ್ಕೆ ಸಂವಿಧಾನ ಬಂದ ನಂತರದಲ್ಲಿ ನಾವೆಲ್ಲ ರಂಗಗಳಲ್ಲಿ ಮುಂದೆ ಬರಲಿಕ್ಕೆ ಸಾಧ್ಯ ಆಯಿತು. ಸಂವಿಧಾನದ ಹಿಂದೆ ಈ ಮಹಿಳೆ ಅಂತಕ್ಕಂಥದ್ದು ಕೇವಲ ಒಂದು 4 ಗೋಡೆ ಮಧ್ಯೆಯಲ್ಲಿ ಇರಬೇಕು, ಆಕೆ ಒಂದು ಮಕ್ಕಳಿಗೆ ಜನ್ಮ ಕೊಡ್ತಕ್ಕಂಥದ್ದು ಅಥವಾ ಅಡುಗೆ ಮನೆಯಲ್ಲಿ ಅನ್ನ ಬೇಯಿಸ್ತಕ್ಕಂಥ ಒಂದು ವ್ಯವಸ್ಥೆಯಲ್ಲಿ ಇದ್ದಂಥ ಸಂದರ್ಭದಲ್ಲಿ ನಮಗೆ ಭಾರತದ ಸಂವಿಧಾನದಲ್ಲಿ ಎಲ್ಲ ಮಹಿಳೆಯರು ಕೂಡ ಸಮಾನರು, ಆಕೆಗೆ ವಿದ್ಯೆಯನ್ನು ಕೊಡಬೇಕು, ಎಲ್ಲೂ ಸಮಾನವಾಗಿ ಅವಕಾಶವನ್ನು ಮಾಡಿಕೊಟ್ಟಂಥ ಸಂದರ್ಭದಲ್ಲಿ ಇವತ್ತು ದೇಶದ ಆಡಳಿತ ವ್ಯವಸ್ಥೆ ಇರ್ಬೋದು, ನ್ಯಾಯಾಂಗ ವ್ಯವಸ್ಥೆ ಇರ್ಬೋದು, ರಾಜಕೀಯ ಇರ್ಬೋದು. ಮನಸಾರಿಗೆ ಮಾನಿನಿ ಒಂದು ಕಾನೂನು ಪುಸ್ತಕ ಬಿಡುಗಡೆ ಕಾರ್ಯಕ್ರಮದಲ್ಲಿ ಈಗ ತಾನೇ ಜ್ಯೋತಿಯಲ್ಲಿ ಬೆಳಗ್ಗೆ ತಕ್ಕೊಂಡು ವೇದಿಕೆ ಮೇಲೆ ಕುಳಿತಿರುವ ನಮ್ಮ ಪದ್ಮಶ್ರೀ ಪುರಸ್ಕೃತರಾಗಿರುವಂಥ ಮಾತಶ್ರೀ ಮಂಜಮ್ಮನವರೇ, ಅದೇ ರೀತಿ ನಮ್ಮ ಅವರೇ ಎಲ್ಲ ಸಭೆ ಎಲ್ಲ ಕ್ಷೇತ್ರದಲ್ಲಿ ನಾವೆಲ್ಲೂ ಮುಂದುವರೆದಿದ್ದೀವಿ ಅಂತ 4 ಲೈನಲ್ಲಿ ಅವರ ಜೀವನ ಕ್ಷೇತ್ರ ಮಹಿಳೆ ಆಗಿರಬೇಕು ಅಂತ ಹೇಳಿದ್ದಾರೆ. ಇವತ್ತಿನ ದಿವಸ ಒಂದು ಜೀವನದಲ್ಲಿ ಎಲ್ಲ ಸಾಧಿಕರು ಅಂತ ಹೇಳಿದ್ರು. ಒಂದು ಮಕ್ಕಳಿಗೆ ಬುದ್ಧಿ ಕಲಿಸಿ ಅವರು ನಾವು ಒಂದು ಬೆಳೆಸಿದ ರೀತಿಯಲ್ಲಿ ಅವರು ಪರಿಪೂರ್ಣವಾಗಿದ್ದರೆ ಅವರೇ ಒಂದು ಸಾಧಿಕಿ. ಒಂದು ರಾಜ್ಯ ಪ್ರಶಸ್ತಿ ವಿಜೇತೆ ಅವರಿಗೆ ನಮ್ಮ ಟ್ರಾನ್ಸ್ಲೇಟ್ ಮಾಡಲಿಕ್ಕೆ ಎಲ್ಲ ರೀತಿ ಹೆಲ್ಪ್ ಮಾಡಿದ ಮಾತೆಯರು ಹೊರಡ್ತಾ ಇದ್ದೀರಾ, ಖಂಡಿತವಾಗಿ ಭೋಜನದ ವ್ಯವಸ್ಥೆ ಸೇವಾ ಟ್ರಸ್ಟ್ ಸಾಧಕರನ್ನು ನಾವು ಗುರುತಿಸಿ ಗೌರವಿಸುತ್ತೇವೆ.
ಅದು ಋತ್ವಿಕ್ ಅವರಿಗೆ ಗೌರವ ಸಮರ್ಪಣೆ ಆದ ಬಳಿಕ ಸಾಂಸ್ಕೃತಿಕ ಕಾರ್ಯಕ್ರಮ ನೆರವೇರುತ್ತೆ. ಅವರಷ್ಟು ಡಾನ್ಸ್ ಮೆರವಣಿಗೆ ನಿರೀಕ್ಷಿಸಬೇಕು. ಭಾನುವಾರ ನಾವು ಅಂತಾರಾಷ್ಟ್ರೀಯ ಮಹಿಳಾ ದಿನಾಚರಣೆಯ ಪರವಾಗಿ ನಮ್ಮ ಟ್ರಸ್ಟ್ನ ಲೋಕಾರ್ಪಣೆ ಹಾಗೂ ನನ್ನ ಪುಸ್ತಕಗಳ ಬಿಡುಗಡೆ ಸಮಾರಂಭ ಮಾಡಿಕೊಂಡಿದ್ವಿ. ಈ ಕಾರ್ಯಕ್ರಮನ ಯಶಸ್ವಿಗೊಳಿಸಿದಂಥ ಎಲ್ಲರಿಗೂ ನಾನು ಧನ್ಯವಾದಗಳನ್ನ ತಿಳಿಸ್ತೀನಿ. ಇದೇ ರೀತಿ ಪ್ರತಿ ಹೆಣ್ಮಕ್ಳಿಗೂ ನಿಮ್ಮ ಸಹಕಾರ ಸಹಾಯ ಹೀಗೆ ಇರಲಿ. ಹಾಗೆ ನನ್ನ ಪುಸ್ತಕಗಳಾದ ಮನಸಾಲಜಿ ಆಫ್ ಮಾನಿನಿ ಕನ್ನಡ, ಮನಸಾಲಜಿ ಆಫ್ ಮಾನಿನಿ ಇಂಗ್ಲೀಷ್ ಹಾಗೂ ಕವನ ಕೌಸ್ತುಭ ಅನ್ನೋ ಕವನ ಸಂಕಲನಗಳ ಕನ್ನಡ ಪುಸ್ತಕಗಳನ್ನ ಕೊಂಡ್ಕೊಂಡು ಓದಿ. ಆವಾಗಲೇ ನಮ್ಮಂಥ ಸಾಹಿತಿಗಳಿಗೆ ಒಂದು ಒಳ್ಳೆಯ ಸ್ಫೂರ್ತಿ ಸಿಗೋದು. ಇದರ ಪರವಾಗಿ ನಮ್ಮ ಮನೆಯವರು ಎರಡು ಮಾತಾಡ್ತಾರೆ. ಧನ್ಯವಾದಗಳು. ದಿನಾಚರಣೆ ಶುಭಾಶಯಗಳು. ಹಾಗೂ ಈಗಿನ ಮನಸಾಲಜಿ ಮಾಲಿನಿ ಹಾಗೂ ಮತ್ತು ಕವನ ಕೌಸ್ತುಭ ಬಿಡುಗಡೆಯಾಗಿದೆ. ಶ್ರೀಮತಿ ಚೈತ್ರಾರವರು ಭಾರ್ಗವಿ ಶೆಟ್ಟಿಯನ್ನು ಒಂದು ನಾಮಧೇಯದಲ್ಲಿ ಈಗಿನ 2 ಪುಸ್ತಕಗಳು ಬಿಡುಗಡೆಯಾಗಿದೆ. ಅವರಿಗೆ ಎಲ್ಲ ರೀತಿಯ ಸಹಕಾರ ಕೊಡಿ ಮತ್ತು ಮುಂದಿನ ದಿನಗಳಲ್ಲಿ ಇವ್ರನ್ನ ಬೆಳೆಸ್ಕೊಂಡು ಹೋಗಿ ಅದಕ್ಕೆಲ್ಲ ರೀತಿಯ ಸಹಕಾರ ತಮ್ಮಲ್ಲಿ ವಿನಂತಿಸ್ಕೊಳ್ತೀನಿ. ಅಲ್ಲಿ ನನಗೆ ಹೇಳಿದಂಥ ಎಲ್ಲರಿಗೂ ನಾನು ಧನ್ಯವಾದಗಳನ್ನು ತಿಳಿಸ್ತೀನಿ. ಮುಖ್ಯವಾಗಿ ನಮ್ಮ ತಾಯಿಯವರು ನನಗೆ ಪ್ರತಿ ಕ್ಷಣ ಬೆನ್ನೆಲುಬಾಗಿ ನಿಂತರು. ಹಾಗೆ ನಮ್ಮ ಮನೆಯವರು, ನನ್ನ ಮಗ, ಎಲ್ಲರಿಗೂ ನಾನು ಧನ್ಯವಾದಗಳನ್ನ ತಿಳಿಸ್ತೀನಿ. ಎಲ್ಲರ ಸಹಕಾರ ಸಹಾಯ ಹೀಗೆ ಇರಲಿ. ಹೆಣ್ಮಕ್ಳನ್ನ ಇನ್ನೂ ಬೆಳೆಸಿ ಅಂತ ಕೇಳ್ಕೊಳ್ತೀನಿ. ಹ್ಯಾಪಿ ವಿಮೆನ್ಸ್ ಡೇ ಒನ್ಸ್. ಥ್ಯಾಂಕ್ ಯು. ಆತ್ಮೀಯ ವೀಕ್ಷಕರೇ, ಎಲ್ಲ ಮಹಿಳೆಯರಿಗೆ ಅಂತಾರಾಷ್ಟ್ರೀಯ ಮಹಿಳಾ ದಿನಾಚರಣೆಯ ಶುಭಾಶಯಗಳು. ಸಾಹಿತಿಗಳಾಗಿ ಭಾರ್ಗವಿ ಭಾವಲಿಪಿ ಕವನ ಸಂಕಲನವನ್ನು ಮೊದಲಿಗೆ ಪ್ರಥಮವಾಗಿ ಬಿಡುಗಡೆ ಮಾಡಿದ ಭಾರ್ಗವಿ ಶೆಟ್ಟಿಯವರು ಇಂದು ಅಂತಾರಾಷ್ಟ್ರೀಯ ಮಹಿಳಾ ದಿನಾಚರಣೆಯ ಅಂಗವಾಗಿ ಮನಸಾಲಜಿ ಆಫ್ ಮಾನಿನಿ ಮತ್ತು ಕವನ ಕೌಸ್ತುಭ ಎಂಬ 2 ಪುಸ್ತಕ ಮತ್ತು ಒಂದು ಕವನ ಸಂಕಲನವನ್ನು ಬಿಟ್ಟಿದ್ದಾರೆ. ಅನೇಕ ಮಹಿಳೆಯರ ಸಾಧಕರನ್ನು ಕುರಿತು ಮನಸಾಲಜಿ ಆಫ್ ಮಾನಿನಿ ಮತ್ತು ಕವನ ಸಂಕಲನವಾಗಿ ಕವನ ಕೌಸ್ತುಭವನ್ನು ಬಿಟ್ಟಿದ್ದಾರೆ. ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಈ ಪುಸ್ತಕಗಳು ಸದ್ ಮಾಡಲಿ ಅಂತ ಅವರಿಗೆ ಶುಭ ಕೋರ್ತಾ ಇದ್ದೀನಿ. ಧನ್ಯವಾದ. ಎಲ್ಲರಿಗೂ ಹ್ಯಾಪಿ ವುಮೆನ್ಸ್ ಡೇ. ಭಾರ್ಗವಿ ಶೆಟ್ಟಿ ಅವರಿಗೆ ಪುಟ್ಟಪ್ಪನಿಗೆ ನನಗೆ ಡ್ಯಾನ್ಸ್ ಪರ್ಫಾರ್ಮೆನ್ಸಿಗೆ ಚಾನ್ಸ್ ಕೊಟ್ಟಿದ್ದಾರೆ. ಚಿಕ್ಕಮ್ಮ ಆಗಬೇಕು. ಅವ್ರಿಗೆ ಆಲ್ ದ ಬೆಸ್ಟ್. ಅವಳು ಮಾಡ್ತಾ ಇರೋವಂಥ ತ್ಯಾಗ ತುಂಬ ದೊಡ್ಡದು. ಅದಕ್ಕೆ ನೀವೆಲ್ಲರೂ ಸಹಕಾರ ಮಾಡಬೇಕು. ವೆರಿ ಗುಡ್ ಡ್ಯಾನ್ಸರ್, ಎಲ್ಲದರಲ್ಲೂ ನ್ಯಾಷನಲ್ ಚಾಂಪಿಯನ್, ಯೋಗ ನ್ಯಾಷನಲ್ ಚಾಂಪಿಯನ್, ಚೆಸ್ ನ್ಯಾಷನಲ್ ಚಾಂಪಿಯನ್ ಹಾಗೂ ಇಂಟರ್ನ್ಯಾಷನಲ್ ಡ್ಯಾನ್ಸ್ ಕಾಂಪಿಟೇಷನ್ ವಿನ್ನರ್. ಸೊ ಅವನಿಗೆ ನೀವೆಲ್ಲರೂ ಸಹಕಾರ ಕೊಡಬೇಕು. ಇದೆ ಆದ್ದರಿಂದ ಒಬ್ಬ ತಾಯಿ ಕನಸು ಈಡೇರಲಿ ಅಂತ ನಾನು ಹೇಳ್ಕೊಡ್ತೀನಿ. ನಮ್ಮ ತಾಯಿಯವರು. ನನ್ನ ನಮಸ್ಕಾರಗಳು. ಮತ್ತು ಮಹಿಳಾ ದಿನಾಚರಣೆಯ ಅಂಗವಾಗಿ ನಡೀತಾ ಇರೋ ನಮ್ಮ ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿರೋ ಎಲ್ಲರಿಗೂ ನಾನು ತುಂಬ ಹೃದಯದ ಧನ್ಯವಾದಗಳನ್ನ ಹೇಳೋದಕ್ಕೆ ಇಷ್ಟಪಡ್ತೀನಿ. ನನ್ನ ಮಗಳು ಭಾರ್ಗವಿ ಶೆಟ್ಟಿ ನನ್ನ ಬಾಲ್ಯದ ಕನಸು. ಅವಳು ಇವತ್ತು ಪ್ರತಿಯೊಂದೂ ಸಾಕಾರ ಮಾಡ್ತಾಯಿದ್ದಾಳೆ. ಅದಕ್ಕಾಗಿ ಅವಳಿಗೆ ನಾನು ಆಭಾರಿಯಾಗಿದ್ದೇನೆ. ತಾಯಿ ಕನಸನ್ನ ಮಗಳನ್ನ ನೆರವೇರಿಸೋದು ತುಂಬ ಅಪರೂಪ. ಅದರಲ್ಲೂ ನನ್ನ ಒಂದು ಇದನ್ನು ಕನಸಿನ ಕಣ್ಣಿಟ್ಟು ಕಾಪಾಡಿ ಮುಂದಕ್ಕೆ ತಂದಿದ್ದಾಳೆ. ಅವಳಿಗೆ ನೀವೆಲ್ಲರೂ ಒಂದು ಬೆಂಬಲ ಕೊಟ್ಟು ಅವಳನ್ನ ಮುಂದೆ ಒಂದು ಅಭಿವೃದ್ಧಿನಲ್ಲಿ ನೀವು ಭಾಗಿಗಳಾಗಬೇಕು ಅಂತ ನಾನು ಬೇಡ್ಕೊತೀನಿ. ಯಾರ ಸಹಕಾರನೂ ಇಲ್ಲದೇ ಇರೋ ಟೈಮಲ್ಲಿ ಎಂಥ ಕಷ್ಟದಲ್ಲಿದ್ದರೂ ತಾಯಿ ಯಾವತ್ತೂ ಒಂದು ಮಗುನ ಬಿಟ್ಕೊಡಲ್ಲ ಅಂತ ಹೇಳ್ತಾರೆ. ಅದೇ ರೀತಿ ನನ್ನ ತಾಯಿ ನನಗೆಲ್ಲದರಲ್ಲೂ ಬೆನ್ನೆಲುಬಾಗಿ ನಿಂತಿದ್ದಾರೆ. ಈ ನನ್ನ ಜನ್ಮದಾತೆಗೆ ನಾನು ಯಾವಾಗಲೂ ತುಂಬ ಧನ್ಯವಾದಗಳನ್ನ ತಿಳಿಸ್ತಾನೆ ಇರ್ತೀನಿ. ಅವಳ ನೆರಳಾಗಿ ಹೇಗೆ ಬದುಕಬೇಕು ಅನ್ನೋದ್ರ ಕಡೆ ಗಮನ ಕೊಡ್ತೀನಿ. ಹಾಗೆ ನನ್ನ ಜನ್ಮದಾತನಿಗೆ ನಾನು ಈ ಕ್ಷಣದಲ್ಲಿ ಧನ್ಯವಾದಗಳನ್ನ ತಿಳಿಸೋಕ್ಕೆ ತುಂಬ ಇಷ್ಟಪಡ್ತೀನಿ. ಇಂಥ ಮಗಳನ್ನ ಪಡೆದಿರೋದಕ್ಕೆ ನಾನು ಧನ್ಯೆ. ಇಂಥ ಮಗಳು ನನ್ನ ಒಂದು ಇದರಲ್ಲಿ ಹುಟ್ಟಿದ್ದಾಳೆ. ಅದಕ್ಕೆ ನಾನು ಈ ಕನ್ನಡ ನಾಡಿನ ಜನತೆಗೆ, ದೇವರಿಗೆ ಪ್ರತಿಯೊಬ್ಬ ಕೃತಜ್ಞೆ. ಇಂಥವಳಿಗೆ ನಿಮ್ಮೆಲ್ಲರ ಸಹಕಾರ ಸಂಪೂರ್ಣ ಇರಬೇಕು. ಅವಳ ಬೆಳವಣಿಗೆಗಳಲ್ಲಿ ನೀವೆಲ್ಲರೂ ಬೆಂಬಲವಾಗಿ ನಿಲ್ಲಬೇಕು ಅಂತ ನಾನು ಕಳಕಳಿಯಿಂದ ಕೇಳ್ತೀನಿ. ಓಕೆ, ಥ್ಯಾಂಕ್ ಯು ಮೇಡಮ್. ಇದೇ ವೇದಿಕೆಯಲ್ಲಿ ಒಂದು ನಿರೂಪಣಾ ಕಾರ್ಯಕ್ರಮಕ್ಕೆ ಬಂದಿರ್ತೀನಿ, ಸಂಪೂರ್ಣ ರಾಮಾಯಣ ಅಂತ ಕಾರ್ಯಕ್ರಮಕ್ಕೆ. ಆ ನಿರೂಪಣಾ ಕಾರ್ಯಕ್ರಮ ಮಾಡುವಂಥ ಸಂದರ್ಭದಲ್ಲಿ ನಮ್ಮ ಭಾರ್ಗವಿ ಶೆಟ್ಟಿಯವರು ಈ ಒಂದು ಕಾರ್ಯಕ್ರಮಕ್ಕೆ ವಿಶೇಷ ಆಹ್ವಾನಿತರಾಗಿ ಬಂದಿರ್ತಾರೆ. ಒಂದು ವರ್ಷದ ಹಿಂದೆ ಅವರು ನನಗೆ ಅಣ್ಣ ಅಂತ ಸಂಬೋಧನೆ ಮಾಡಿ ಕರೀತಾರೆ. ಆಗ ಹೇಳಿ ಅಕ್ಕ ಏನು ಅಂತ ಕೇಳಿದಾಗ ಅವರು ನಾನು ಈ ರೀತಿ ಒಂದು ಬರವಣಿಗೆ ಮಾಡ್ತಾಯಿದ್ದೀನಿ, ಅದಕ್ಕೆ ನಿಮ್ಮ ಪ್ರೋತ್ಸಾಹ ಬೇಕು ಅಂತ ಹೇಳ್ತಾರೆ. ನನ್ನ ಕೈಯಲ್ಲಾದ ಮಟ್ಟಿಗೆ ಅಂದರೆ
ನಾವು ಪ್ರೋತ್ಸಾಹ ಕೊಡೋದಲ್ಲ, ಅವರಲ್ಲಿ ಪ್ರತಿಭೆ ಇತ್ತು, ಅವರು ಮುಂದೆ ಬರ್ತಿದ್ದಾರೆ. ನಾನು ಒಂದು ಅಳಿಲು ಸೇವೆ ಮಾಡಿದ್ದೀನಿ ಅಂತ ನಾನು ತಿಳ್ಕೊಳ್ತೀನಿ ಅಷ್ಟೇ. ಅಂದರೆ ಅವರಲ್ಲಿ ಪ್ರತಿಭೆ ಇದೆ, ಇನ್ನೂ ಉತ್ತುಂಗಕ್ಕೆ ಏರಲಿ, ಇನ್ನೂ ಉತ್ತಮವಾದ ಸಾಧನೆಗಳನ್ನ ಮಾಡಲಿ. ಯಾಕೆ ಅಂದರೆ ಸಾಹಿತ್ಯ ಕ್ಷೇತ್ರ ವೈಭವವಾಗಿರ್ತಕ್ಕಂಥದ್ದು. ಯಾಕೆಂದರೆ ನಮ್ಮ ಕನ್ನಡ ಸಾಹಿತ್ಯ ಪರಿಷತ್ತಿಗೆ ಮತ್ತು ನಮ್ಮ ಕರ್ನಾಟಕಕ್ಕೆ 8 ಜ್ಞಾನಪೀಠ ಪ್ರಶಸ್ತಿಗಳನ್ನು ಮುಡಿಗೇರಿಸಿಕೊಂಡಿರ್ತಕ್ಕಂಥ ಒಂದು ಸಾಹಿತ್ಯ ವಿಜೃಂಭಣೆಯಿಂದ ಇರತಕ್ಕಂಥದ್ದು. ಅಂಥ ಒಂದು ಸಾಹಿತ್ಯ ಕ್ಷೇತ್ರಕ್ಕೆ ಹೊಸದಾಗಿ ಒಂದು ಸಾಹಿತಿಯಾಗಿ ನಮ್ಮ ಭಾರ್ಗವಿ ಶೆಟ್ಟಿಯವರು ನಮ್ಮ ತಾಲೂಕಿನಿಂದ ಬರ್ತಾ ಇರೋದು ನನಗೆ ಒಬ್ಬ ಕಲಾವಿದನಾಗಿ ನನಗೆ ಭಾಳ ಖುಷಿ ಅನಿಸುತ್ತೆ. ಮತ್ತು ಇಂಥವ್ರಿಗೆ ನಾವು ಪ್ರೋತ್ಸಾಹ ಮಾಡಬೇಕು, ನಮ್ಮ ನಾಡಿನ ಜನತೆ ಕೂಡ ಪ್ರೋತ್ಸಾಹಿಸಬೇಕು ಅಂತ ನಾನು ಕೋರ್ಕೊಳ್ತೀನಿ. ಹಾಗೆ ಅವರು ಸಾಹಿತಿ ಮತ್ತು ಉದ್ಯಮಿ ಮತ್ತು ನಿರ್ಗತಿಕರಿಗೆ, ಅಂದರೆ ತುಂಬ ಬಡವರಿಗೆ ಮತ್ತು ವಿಕಲಚೇತನರಿಗೆ, ವಿಶೇಷಚೇತನರಿಗೆ ಅವ್ರದ್ದೇ ಆದಂಥ ವಿಭಿನ್ನ ರೀತಿಯಲ್ಲಿ, ಅಂದರೆ ಪಬ್ಲಿಸಿಟಿ ತೊಗೊಂಡು ಸಹಾಯ ಮಾಡೋರು ಇರ್ತಾರೆ, ಆದರೆ ಅವರು ಯಾವುದೇ ಪಬ್ಲಿಸಿಟಿ ಇಲ್ಲದೆ ಅವರಿಗೆ ನಿಸ್ವಾರ್ಥ ಸೇವೆಯನ್ನು ಮಾಡ್ತಾ ಇದ್ದಾರೆ. ಇಂಥ ಸೇವೆ ಇನ್ನೂ ಹೆಚ್ಚಿನ ರೀತಿಯಲ್ಲಿ ಮುಂದುವರಿಲಿ, ಅವರಿಗೆ ಬೆನ್ನೆಲುಬಾಗಿ ನಮ್ಮ ಎಲ್ಲ ಜನತೆ ಸಹಕಾರ ಕೊಡಲಿ ಅಂತ ಕೇಳ್ಕೊಳ್ತೀನಿ. ಧನ್ಯವಾದಗಳು.